ತಂಗಿ ವಿರುದ್ಧ ದೂರು ನೀಡಿದ್ದ ಕಾರುಣ್ಯ ಧಿಮಾಕಿನ ಉತ್ತರ ಪ್ರಕರಣ ಸಂಬಂಧ ವಿಚಾರಣೆಗೆ ಕಾರುಣ್ಯ ರಾಮ್ ಹಾಜರಾಗಿದ್ರು. ತಮ್ಮ ತಂಗಿಯ ವಿರುದ್ಧವೇ ದೂರು ಕೊಟ್ಟಿದ್ರು. ಹಣ ವಾಪಸ್ ಕೇಳಿದ್ದಕ್ಕೆ ತಂಗಿ ವಿರುದ್ಧ ತಿರುಗಿಸಿ ಸುಮ್ಮನಾದ್ರ ಕಾರುಣ್ಯ ರಾಮ್ ಅನ್ನೋ ಪ್ರಶ್ನೆ. ಪ್ರಕರಣವನ್ನ ಬೇರೆ ದಿಕ್ಕಿಗೆ ತಿರುಗಿಸಲು ಏನಾದರೂ ಕಾರುಣ್ಯ ರಾಮ್ ಯತ್ನಿಸಿದ್ರಾ? ವಿಚಾರಣೆ ಮುಗಿಸಿ ಹೋಗುವಾಗ ಕಾರುಣ್ಯ ರಾಮ್ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಮಾಧ್ಯಮದವರ ಮುಂದೆ ಹೇಳಿದ್ರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ. ಇದು ಕಾರುಣ್ಯ ರಾಮ್ ಅವರ ಪ್ರತಿಕ್ರಿಯೆ. ವಿಚಾರಣೆಯನ್ನ ಮುಗಿಸಿ ವಾಪಸ್ ತೆರಳಬೇಕಿದ್ರೆ ಘಟನೆಯ ಬಗ್ಗೆ ಏನು ಹೇಳ್ತೀರಿ, ಮಾಧ್ಯಮಕ್ಕೆ ಒಂದು ರಿಯಾಕ್ಷನ್ ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಏಕಾಏಕಿ ಕಾರುಣ್ಯ ರಾಮ್ ಅವರು ಗರಂ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಇಷ್ಟು ಗರಂ ಆಗಿದ್ದು ಯಾಕೆ ಕಾರುಣ್ಯ ರಾಮ್ ಅಂತ ಹೇಳಿ ಆ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೊಂದು ಸೂಕ್ತ ಉತ್ತರವನ್ನ ಮಾಧ್ಯಮ ಕೂಡ ನಿರೀಕ್ಷೆ ಮಾಡ್ತಾ ಇರುತ್ತೆ. ಆದ್ರೆ ಅವರ ಬಿಹೇವಿಯರ್ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನ ತರಿಸುವಂತಿದೆ. ಶಿವಪ್ರಸಾದ್, ಮದಷ್ಟೇ ನೀವು ಟಿವಿನಿಂಗ್ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ಇರತಕ್ಕಂಥ ಬೆಂಗಳೂರಿನ ಕಮಿಷನರ್ ಕಚೇರಿ ಆವರಣದಲ್ಲೇ ಪೊಲೀಸ್ ಠಾಣೆ ಇರತಕ್ಕಂಥ ಸೈಬರ್ ಪೊಲೀಸ್ ಠಾಣೆಗೆ ಇವತ್ತು ಅವರೇ ನೀಡಿದಂತಹ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕೆ ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಬಂದಿದ್ರು. ಕಾರುಣ್ಯ ರಾಮ್ ಅವರು ವಿಚಾರಣೆಯನ್ನು ಮುಗಿಸಿ ಹೊರ ಬರ್ತಿದ್ದಂತೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಏನನ್ನ ಪ್ರತಿಕ್ರಿಯೆ ಕೊಡ್ತೀರಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ಗರಂ ಆಗಿರ್ತಕ್ಕಂಥದ್ದು. ಅಂದ್ರೆ ನನ್ನ ಸಮಸ್ಯೆಯನ್ನ ಮಾಧ್ಯಮಗಳ ಬಳಿ ಹೇಳಿದ್ರೆ ಪರಿಹಾರ ಸಿಗುತ್ತಾ ಅನ್ನೋ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲಗಾರರ ಕಿರುಕುಳವನ್ನು ತಳ್ಳಲಾರದೆ ಕಂಪ್ಲೇಂಟ್ ಅನ್ನು ಕೊಟ್ಟಂತ ಬಳಿಕ ಅವರು ಹರಿಬಿಡಿರ್ತಕ್ಕಂಥ ವಿಡಿಯೋಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡಬೇಕು. ಅವರ ಒಂದು ತನಕ್ಕೆ ತಕ್ಕಂತೆ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿದ್ರೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ರೆ ಮಾಧ್ಯಮಗಳ ಮೇಲೆ ಗರಂ ಆಗಿರ್ತಕ್ಕಂಥ. ಅಂದ್ರೆ ಈ ಪ್ರಕರಣವನ್ನು ಗಮನಿಸೋದೇ ಆದ್ರೆ ಕಾರುಣ್ಯ ರಾಮ್ ನಡೆ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಕೊಟ್ಟಿರ್ತಕ್ಕಂಥದ್ದು. ಅವರ ಹೆಸರನ್ನ ಹೇಳಿ ಎಲ್ಲರಿಂದಲೂ ಕೂಡ ಸಾಲವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ತನ್ನ ಸಮೃದ್ಧಿ ಆಕೆಯ ಒಂದು ರಕ್ಷಣೆಗೆ ಈಕೆ ಮುಂದಾಗಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಿರ್ತಕ್ಕಂಥದ್ದು. ಅಂದ್ರೆ ಹಣ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ಮಾಡಬಾರ್ದು, ಹಣ ಕೊಟ್ಟತಕ್ಕಂಥ ಕೇಳಿದ್ದಕ್ಕೇನೆ ಕಿರುಕುಳ ಆಗ್ತಿದೆ ಅಂತ ಹೇಳಿ ಬಂದು ಅವರ ಮೇಲೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲ ಒಂದು ಕಡೆ ಆಕೆಯ ಮೇಲೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರೋದ್ರಿಂದ ಆಕೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ ಬಳಿಕವೂ ಕೂಡ ಉಡಾಫೆ ಉತ್ತರವನ್ನ ಮಾಧ್ಯಮಗಳಿಗೆ ತೆರಳಿರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್, ತಮ್ಮ ಮಾಹಿತಿಗಾಗಿ.